ನಮಸ್ಕಾರ ಸರ್. ನಾವು ಮುಂದೆ ಜಗ ಮೆಷಿನ್ ಅಂತ ಇಲ್ಲಿ ಕೊಳ್ಳೇಗಾಲದಲ್ಲಿ ಇದ್ದೀವಿ. ಬಸ್ ಸ್ಟ್ಯಾಂಡ್ ಪಕ್ಕ, ಬಸ್ ಸ್ಟ್ಯಾಂಡ್ ಇಂದ ನಡ್ಕ ಬರ್ಬೋದು. ಈಗ ನಾವು ಬಂದು ರೈತರಿಗೆ ಬೇಕಾಗಿರೋ ಕೆಲವು ಪ್ರಾಡಕ್ಟ್ಸು, ಆಮೇಲೆ ಬಂದು ಕಬ್ಬಿನ ಜ್ಯೂಸ್ ಮೆಷಿನು, ಆಮೇಲೆ ಬಂದು ಇದು ಹೋಟೆಲ್ ಅಂಗಡಿಗೆ ಬೇಕಾಗಿರೋ ಕೆಲವು ಮೆಷಿನ್ಸ್ ಎಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಇವರ ಹೆಸರು ಬಂದು ಮಾದೇಸ್ವಾಮಿ ಅಂತ ನಮ್ಮ ಪಾರ್ಟ್ನರು. ಇವರೇ ಬಂದು ಇದೆಲ್ಲ ನೋಡ್ಕೊಳ್ಳೋದು ಇಲ್ಲೆಲ್ಲ. ಕೊಳ್ಳೇಗಾಲದೆಲ್ಲ ನೋಡೋದು ಕಂಪ್ಲೀಟ್ ಇವರೇ. ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರು ನಿಮ್ಗೆ ಎಲ್ಲ ಡೀಟೇಲ್ಸು ಕೊಡ್ತಾರೆ. ಫಸ್ಟು ನಿಮ್ಗೆ ಏನು ಡೆಮೋ ಬೇಕೋ ಅದು ಕೊಡ್ತೀವಿ. ಯಾಕೆಂದರೆ ಕೆಲವು ಮಿಷಿನ್ ಬಗ್ಗೆ ನಿಮ್ಗೆ ಏನಂತ ಗೊತ್ತಿರಲ್ಲ. ಸೊ ನಾವು ಅದನ್ನು ಬಂದು ಹೆಂಗೆ ಅದು ಯೂಸ್ ಮಾಡುತ್ತೆ, ಹೆಂಗೆ ಅದು ಬಂದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಎಲ್ಲ ನಾವೇ ಒಂದು ಎಕ್ಸ್ಪ್ಲನೇಷನ್ಸ್ ಎಲ್ಲ ಹೇಳಿ ನೀವು ಆಮೇಲೆ ಬಂದು ಇಷ್ಟ ಆದರೆ ತಗೊಂಡು ಹೋದ್ರೆ ಸಾಕು. ಎಸ್ ಸರ್, ಇದು ಕಬ್ಬಿನ ಜ್ಯೂಸ್ ಮೆಷಿನೇ. ನೀವು ಹೇಳ್ತದ್ದು ಕರೆಕ್ಟು, ಕಬ್ಬಿನ ಜ್ಯೂಸ್ ಮೆಷಿನೇ. ಬಟ್ ನೀವು ನೋಡೋ ಥರ ಮೆಷಿನ್ ಅಲ್ಲ ಇದು. ಇದು ಬಂದು ಕಾಂಪ್ಯಾಕ್ಟ್ ಸೈಜ್ ಇದೆ. ಕಂಪ್ಲೀಟ್ ಹೋಂಡಾ ಎಂಜಿನ್ ಇದೆ. ಹೋಂಡಾ 4 ಸ್ಟ್ರೋಕ್ ಎಂಜಿನ್ ಇದೆ. ಎಲ್ಲೂ ಆಯಿಲ್ ಲೀಕ್ ಆಗೋದು ನೀವು ನೋಡಿದ್ರಲ್ಲ. ಈಗ ನಿಮ್ಮ ಹಳೆ ಮಿಷಿನ್ನೆಲ್ಲ ಆಯಿಲ್ ಎಲ್ಲ ಲೀಕ್ ಹಾಕ್ಕೊಂಡು ಅದು ಸೈಡೆಲ್ಲ ಆಯಿಲ್ ಇಟ್ಕೊಂಡು ಇಂಜಿನ್ ಮೇಲ್ಗಡೆ ಇಟ್ಕೊಂಡು ಅದೆಲ್ಲ ಬಂದು ಫುಲ್ಲು ಅವ್ರಿಗೆ ಬಂದು ಹೈಜಿನಿಕ್ ಇರಲ್ಲ. ಈಗ ಪುಡಿಯವ್ರಿಗೆ ಬಂದು ಒಂದು ಹೈಜಿನಿಕ್ ಇರಲ್ಲ. ಇವ್ರಿಗೂ ಬಂದು ಆಲ್ವೇಸ್ ಅವ್ರಿಗೆ ಬಂದು ಈ ಥರ ಒಂದು ಆಯಿಲ್ ಪ್ರಾಬ್ಲಮ್ಸ್ ಇರ್ತಾನೆ ಇದ್ದಾನೆ. ಬಟ್ ಇದು ಹಂಗಿಲ್ಲ. ಇದು ಸೈಡ್ನಲ್ಲಿ ಬರುತ್ತೆ ಎಂಜಿನ್ಸ್ ಎಲ್ಲ ಕಾಂಪ್ಯಾಕ್ಟ್. ಯಾವುದು ನೀವು ಒಂದು ಗಿಯರ್ ವೀಲ್ಸ್ ಬೇಕಾಗಿದ್ರೆ ನೋಡೋಕ್ಕಾಗಲ್ಲ. ಕಂಪ್ಲೀಟ್ ಎಲ್ಲ ಒಳಗಡೆನೆ ಬರುತ್ತೆ. ಇದರಲ್ಲಿ ಬಂದು ಬೆಲ್ಟ್ ಇರೋದೆಲ್ಲ ಬಂದು ಸೈಡ್ನಲ್ಲೇ ಇರುತ್ತೆ. ಚೈನ್ ಇದೆ, ಆಮೇಲೆ ಬಂದು ಗಿಯರ್ ಬಾಕ್ಸಸ್ ಇದೆ, ಇಂಪೋರ್ಟೆಡ್ ಗಿಯರ್ ಬಾಕ್ಸಸ್ ಇದೆ. ಇದು ಬಂದು ಒಂದು ಚಿಕ್ಕ ಬಂಡವಾಳ ಹಾಕ್ಬಿಟ್ಟು ಒಂದು ಕೆಲಸ ಇಲ್ಲ ಒಬ್ಬರಿಗೆ, ಅವ್ರು ಬಂದು ಕಂಪ್ಲೀಟಾಗಿ ಜೀವನ ಮಾಡ್ಕೋಬೋದು. ಇದು ಬಂದು ನಾವು ಈ ಮಿಷಿನಲ್ಲಿ ಬಂದು ಒಂದು ಡೈಲಿ ಬಂದು 5,000 10,000 ಬರುತ್ತೆ ಅಂತ ಹೇಳಂಗಿಲ್ಲ. ಬಟ್ ಲೈಫ್ ಸ್ಟೈಲ್ನ ಬಂದು ಕಂಪ್ಲೀಟಾಗಿ ಚೇಂಜ್ ಮಾಡಿ ಒಂದು 30,000 40,000 ಮ್ಯಾಕ್ಸಿಮಮ್ ಒಂದೊಂದು 50,000 ಬಂದು ಒಂದು ತಿಂಗಳಿಗೆ ದುಡಿಬಹುದು. ಯಾಕೆಂದರೆ ಅಷ್ಟು ಇನ್ವೆಸ್ಟ್ಮೆಂಟ್ ಯಾವುದೂ ಇರಲ್ಲ. ಇದನ್ನು ತಗೋಗಿ ಒಂದು ರೋಡ್ ಸೈಡ್ನಲ್ಲಿ ಇಟ್ಕೋಬೋದು. ಕರೆಂಟ್ ಈ ಥರದ ಮಿಷಿನ್ ಎಲ್ಲ ಕರೆಂಟ್ನಲ್ಲೇ ಇತ್ತು. ಈಗ ನಾವೇ ಮಾಡಿರೋದು ಬಂದು ಈ ಥರ ಎಂಜಿನ್ ಫಿಟ್ ಮಾಡಿದ್ದೀವಿ. ಹೋಂಡಾ ಇಂಜಿನ್ ಹಾಕ್ಕೊಂಡು ಇದರಲ್ಲಿ ಬಂದು ನೀವು ಎಲ್ಲಿ ಬೇಕಾಗಿದ್ರೆ ಇಟ್ಕೋಬೋದು. ಒಂದು ಗಾಡಿ ತಗೊಂಡೋಗಿ, ಒಂದು ಆಟೋಲ್ಲಿ ತಗೊಂಡೋಗಿ ಇಟ್ಕೋಬೋದು. ಕೆಲವರೆಲ್ಲ ಬಂದು ಒಂದು 3 ವೀಲರ್ ಸೆಟ್ ಮಾಡ್ತಿದ್ದಾರೆ. ಸೆಟ್ ಮಾಡಿಕೊಂಡು ಅದರಲ್ಲೇ ಮಾಡಿಬಿಟ್ಟು ಪುನಃ ಈವ್ನಿಂಗ್ ಬರುವಾಗ ಅದನ್ನೇ ಬಂದು ವಾಪಸ್ ಬಂದು ಮನೆಗೆ ಬರ್ತಾರೆ. ಸೊ ಆ ಥರ ಬಂದು ಈಸಿಯಾಗಿ ಒಂದು ಜೀವನ ಮಾಡೋದಕ್ಕಿರೋ ಮೆಷಿನ್ ಬಂದು ಇದು ಸೂಪರಾன ಮೆಷಿನ್ನು. ಈಗ ಹೆಂಗಾದ್ರೂ ಎಲ್ಲಿ ಬೇಕಾಗಿದ್ದನ್ನ ಶಿಫ್ಟ್ ಮಾಡ್ಕೋಬೋದು. ಒಂದು ಜಾಗದಲ್ಲಿ ಇದ್ದಾರೆ, ಈ ಜಾಗದಲ್ಲಿ ಬಂದು ವ್ಯಾಪಾರ ಸರಿ ಇಲ್ಲ, ಸರಿ ಎಲ್ಲರೂ ಜಾತ್ರೆ ಹೋಗ್ತಾ ಇದ್ದಾರೆ, ಜಾತ್ರೆಯಲ್ಲಿ ಬಂದು ಒಂದು 5 ಜನ ವ್ಯಾಪಾರ ಚೆನ್ನಾಗಿದೆ. ಸೊ ಆ ಥರ ಮೂವ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಭಾಳ ಈಸಿ. ಯಾಕೆಂದರೆ ಆ ಮಿಷಿನ್ಗಳೆಲ್ಲ ಬಂದು ಮೂವ್ ಮಾಡೋಂಗಿಲ್ಲ. ನೀವು ನೋಡಿದ್ರಲ್ಲ, ಅದೆಲ್ಲ ಫಿಕ್ಸೆಡ್ ಆಗಿ ಒಂದು ಜಾಗದಲ್ಲಿ ಇಟ್ಕೋಬೇಕು, ಬೆಲ್ಟ್ ಹಾಕ್ಸ್ಕೋಬೇಕು, ಅದೊಂದು ಇಂಜಿನ್ ಸಪ್ರೇಟಾಗಿ ಮೇಂಟೈನ್ ಮಾಡ್ಕೋಬೇಕು. ಈ ಮೆಷಿನ್ ಹಂಗಿಲ್ಲ. ಇದ್ರೊಳಗಡೆ ಬಂದು ನಿಮ್ಮ ಕಬ್ಬು ಹಾಕಿದ್ರೆ ಜ್ಯೂಸ್ ಎಲ್ಲ ಬಂದು ಈ ಕಡೆ ಬಂದ್ಬಿಡುತ್ತೆ. ಬ್ಯಾಕ್ ಸೈಡಲ್ಲಿ ಇದನ್ನ ಬ್ಯಾಕ್ ಸೈಡ್ ಎಲ್ಲ ಬಂದು ಇದು ಬಂದು ವೇಸ್ಟೇಜ್ ಎಲ್ಲ ಇದ್ರ ಬ್ಯಾಕ್ ಸೈಡ್ ಬಂದ್ಬಿಡುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಇದು ಎಂಜಿನ್ ಸಪ್ರೇಟ್ ಇದೆ. ಇದು ನೋಡಿ, ಯಾವುದು ನಿಮಗೆಲ್ಲ ಸಪ್ರೇಟ್ ಇದೆ, ಎಲ್ಲ ಸಪ್ರೇಟ್ ಇದೆ. ಈಸಿಯಾಗಿ ಇದು ಯಾವ್ದಾದ್ರು ಇಂಜಿನ್ನಲ್ಲಿ ಪ್ರಾಬ್ಲಮ್ ಇದ್ರೆ ಇಂಜಿನ್ ಮಾತ್ರ ರಿಮೂವ್ ಮಾಡ್ಕೋಬೋದು. ಮಿಷಿನ್ನಲ್ಲಿ ಪ್ರಾಬ್ಲಮ್ ಇದ್ರೆ ಮಿಷಿನ್ ಮಾತ್ರ ರೆಡಿ ಮಾಡಿಸ್ಕೋಬೋದು. ಇದರಲ್ಲಿ ಏನು ಬಟ್ ಅಟ್ಯಾಚ್ಡ್ ಯಾವುದು ಬಂದು ಸಪ್ರೇಟ್ ಇಲ್ಲ. ಎಸ್ ಸರ್, ಇದು ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲು, ಫುಡ್ ಗ್ರೇಡ್. ಯಾವಾಗಲೂ ತುಕ್ಕಿಡಿಯಲ್ಲ. ನಿಮ್ಗೆ ಯಾವುದು ಕಂಪ್ಲೀಟ್ ಹೈಜಿನಿಕ್. ನೋಡಿ ನೀವು ಹೆಂಗಿದೆ, ಟ್ರಾನ್ಸ್ಪರೆಂಟ್ ಆಗಿ ಒಂದು ಮಿರರ್ ಥರ ಕಾಣಿಸುತ್ತೆ. ಇದೇ ಥರ ಇಟ್ಕೋಬೋದು. 10 ವರ್ಷ ಆದ್ರೂ ಇದೇ ಮಿರರ್ ಥರ ಇಟ್ಕೋಬೋದು. ಇದು ನಮ್ಮ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ SS. ನಮ್ಮ ಕಡೆ ಇರೋದು ಎಲ್ಲವೂ ಬಂದು SS. ನಟ್ ಬೋಲ್ಟ್ ಇಂದ ಎಲ್ಲ ಸ್ಟೈನ್ಲೆಸ್ ಸ್ಟೀಲು. ಸೊ ಥಿಕ್ನೆಸ್ ಬಂದು ನೋಡಿದ್ರೆ ಅಂದರೆ 1 mm ಸ್ಟೀಲ್ ಥಿಕ್ನೆಸ್ ಇದೆ. ಅದರಿಂದ ಫುಲ್ ಸ್ಟ್ರಾಂಗ್ ಇದೆ. ಯಾವಾಗಲೂ ಇದು ಡ್ಯಾಮೇಜೇ ಆಗಲ್ಲ. ಅಡ್ವಾಂಟೇಜ್ ಏನಂತಂದರೆ ನಿಮಗೆ ಅಲ್ಲಿರೋ ಕಬ್ಬಿನ ಮಿಷಿನ್ ಎಲ್ಲ ಬಂದು ಗ್ಯಾಪ್ ಜಾಸ್ತಿ, ಒಂದು ಕ್ರಸಿಂಗ್ ಗ್ಯಾಪ್ ಬಂದು ಜಾಸ್ತಿ ಇದೆ. ಅದರಿಂದ ನೀವು ಏನು ಮಾಡಬೇಕಾಗಿದ್ರೆ ಒಂದು ಕಬ್ಬನ್ನ ತಗೊಂಡು 3 ಸರಿ 4 ಸರಿ ಹಿಂಡಬೇಕು. ಇದು ಹಂಗಿಲ್ಲ, ಒಂದೇ ಸರಿ 100% ಜ್ಯೂಸ್ ಬಂದ್ಬಿಡುತ್ತೆ. ಅದರಲ್ಲಿ ಪುನಃ ಹಾಕಂಗಿಲ್ಲ. ನೀವು ಬಂದು ಅದ್ರಲ್ಲಿ ಬಂದು ಹಾಕುವಾಗ ಕೈನಲ್ಲಿ ಟಚ್ ಮಾಡ್ತಾರೆ. 2-3 ಸರಿ ಕೈನಲ್ಲಿ ಟಚ್ ಮಾಡುವಾಗ ಹೈಜಿನಿಕ್ ಎಗೈನ್ ಕ್ವಶನ್ ಮಾರ್ಕ್ ಆಗುತ್ತೆ. ಈಗೆಲ್ಲ ಬಂದು ಹೈಜಿನಿಕ್ ಇಂಪಾರ್ಟೆಂಟ್. ಹೈಜಿನಿಕ್ ಬಂದು ಎಲ್ಲರೂ ನೋಡ್ತಾ ಇದ್ದಾರೆ.
ಈಗ ಫಸ್ಟ್ ಎಲ್ಲ ಬಂದು ಅದು ಹೈಜಿನಿಕ್ ಅಷ್ಟೇನು ನೋಡೋಂಗಿಲ್ಲ. ಈಗ ಹಂಗಿಲ್ಲ, ಹಳ್ಳಿನಲ್ಲಿರೋರು ಹೈಜಿನಿಕ್ ಡೆಫಿನೆಟು ಚೆನ್ನಾಗಿ. ಆಫ್ಟರ್ ಕೋವಿಡ್ ಎಲ್ಲರೂ ಹೈಜಿನಿಕ್ ನೋಡ್ತಾ ಇದ್ದಾರೆ, ಎಲ್ಲರೂ ಒಂದು ಹೈಜಿನಿಕ್ ಬಗ್ಗೆ ಒಂದು ನಾಲೆಜ್ ಇದೆ. ಅದರಿಂದ ಇನ್ನಿ ಬರುವಕ್ಕಂಥ ಮಿಷಿನ್ ಎಲ್ಲ ಬಂದು ಇದೇ ಥರ ಇರಬೇಕು. ಅದೆಲ್ಲ ಓಲ್ಡ್ ಮಿಷಿನ್ಸ್ ಮಾತ್ರ ಓಪನ್ ಮಿಷಿನ್ಸ್ ಇತ್ತು. ಬಟ್ ಇದು ಬಂದು ಕಾಂಪ್ಯಾಕ್ಟ್, ಕಂಪ್ಲೀಟಾಗಿ ಈಸಿಯಾಗಿ ಮಾಡ್ಬೋದು. ಡೆಫಿನೆಟ್ ಆಗಿ ಇರುತ್ತೆ ಸರ್. ನಾ ಹೇಳಿದ್ನಲ್ಲ, ಜಾಗ ಮಾತ್ರ ಇಂಪಾರ್ಟೆಂಟು. ಒಂದು ಜಾಗದಲ್ಲಿ ಡೈಲಿ 1000 ಪೀಪಲ್ಸ್ ಬರೋ ಜಾಗದಲ್ಲಿ ಇಟ್ಕೊಂಡ್ರೆ ಹೆಂಗಾದ್ರೂ 50 ಮಿನಿಮಮ್ 50-60 ಮಾಡಿದ್ರೇ ಸಾಕು. ಒಬ್ಬನಿಗೆ ಒಂದು 1000 ರೂಪಾಯಿ ಉಳ್ಕೊತ್ತೆ. 15 ರೂಪಾಯಿ ಸೇಲ್ ಮಾಡಿದ್ರು ಒಂದು ಹೆಂಗಾದ್ರೂ ಒಂದು 500 ರುಪೀಸ್ ಬಂದು ಬೇಸಿಕ್ ಸಿಕ್ಕುತ್ತೆ. ಅದಕ್ಕೆ ಮೇಲೆ ಬರೋದೆಲ್ಲ ಲಾಭ. ಈಗ ಡೈಲಿ ಬಂದು ಒಂದು 150 ಜ್ಯೂಸಸ್, 100 to 150 ಜ್ಯೂಸಸ್ ಮಾಡಿದ್ರೆ 1500 ರೂಪಾಯಿ ಆಗುತ್ತೆ. 1500 ರೂಪಾಯಿ ಆದರೆ ನಿಮಗೆ 500 ರೂಪಾಯಿ ಖರ್ಚು ಹಾಕಿದ್ರು ಅದಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ. ಕಬ್ಬು 5-6 ರೂಪಾಯಿ ಸಿಕ್ಕುತ್ತೆ ಪರ್ ಕೆಜಿ. ಸೊ ನಮಗೆ ಜ್ಯೂಸಾಗಿ ಚೇಂಜ್ ಮಾಡುವಾಗ ನಮಗೆ ಒಂದು ಕೆಜಿ ಕಪ್ನಲ್ಲಿ 3 ಜ್ಯೂಸ್ ಮಾಡ್ಬೋದು. 45 ರೂಪಾಯಿ ಆಯಿತು. ಸೊ ಅದು ಪ್ರಾಫಿಟ್ ಚೆನ್ನಾಗಿದೆ. ಇನ್ನೊಂದು ಏನಂತಂದರೆ, ಇದು ಪೆಟ್ರೋಲ್ ಅನ್ನೋಕ್ಕಿಂತ ಯಾವುದು ಅಷ್ಟೇನು ಪೆಟ್ರೋಲ್ ಬಂದು ಖರ್ಚಾಗಲ್ಲ. ಹೋಂಡಾ ಇಂಜಿನ್ ಬಂದು 2 ಅವರ್ಸ್ ನಿಮಗೆ ಬಂದು ನಡೆಯುತ್ತೆ. 1 ಲೀಟ್ರ್ ಪೆಟ್ರೋಲ್ಗೆ 2 ಅವರ್ಸ್ ನಡೆಯುತ್ತೆ. ಸೊ ಹಂಗಾದರೆ ಒಂದು 350 ಕಪ್ಸ್ ಬಂದು ನೀವು ಇದು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. 25 ಪೈಸೆಯಿಂದ 30 ಪೈಸೆ ಆಗುತ್ತೆ ಪರ್ ಪೆಟ್ರೋಲ್ ಎಕ್ಸ್ಪೆನ್ಸಸ್. ಅದರಿಂದ ಇದು ಲಾಭ ಬಗ್ಗೆ ಏನೂ ತೊಂದರೆ ಇಲ್ಲ. ಜಾಗ ಇಂಪಾರ್ಟೆಂಟು, ಲೊಕೇಶನ್ ಇಂಪಾರ್ಟೆಂಟು. ಲೊಕೇಶನ್ ಸರಿ ಇಲ್ಲ ಅಂತಂದರೆ ಇಮಿಡಿಯೇಟ್ ನಿಮ್ಮ ಲೊಕೇಶನ್ ಚೇಂಜ್ ಮಾಡಿಬಿಡ್ಬೇಕು. ಅಷ್ಟೇ ಮಾಡಿದ್ರೆ ಅವರು ಬೇಕಾಗಿರೋ ಜೀವನ ಅವರು ಚೆನ್ನಾಗಿ ದುಡಿಬೋದು. ಎಸ್ ಸರ್, ಇದು 100% ನಾವೇ ಮ್ಯಾನುಫ್ಯಾಕ್ಚರಿಂಗ್. ಈಚ್ ಆ್ಯಂಡ್ ಎವ್ರಿ ಇದರಲ್ಲಿ ಬರೋ ಆಲ್ ಪಾರ್ಟ್ಸ್ ಬಂದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಇದು ಯಾನ್ ಪಾರ್ಟ್ಸ್ ಬೇಕಾಗಿದ್ರು ಯಾವಾಗ ಬೇಕಾಗಿದ್ರು ತಗೋಬೋದು. ಇನ್ನೊಂದು 10 ವರ್ಷ ಆದ್ರೂ ನೋ ಪ್ರಾಬ್ಲಮ್. ಇದು ಆಲ್ರೆಡಿ ನಾವು ಒಂದು 3-4 ಇಯರ್ಸ್ ಆಯಿತು ಮೆಷಿನ್ ಲಾಂಚ್ ಮಾಡಿ. ಪೆಟ್ರೋಲ್ ಲಾಂಚ್ ಮಾಡಿ ಒಂದು 3 ವರ್ಷ ಆಯಿತು. ಸೊ ಎಲ್ಲ ಸ್ಪೇರ್ ಪಾರ್ಟ್ಸು ನಾವೇ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಿಮ್ಗೆ ಏನೂ ತೊಂದರೆ ಇಲ್ಲ. 1 ಇಯರ್ ವ್ಯಾರಂಟಿ ಇದೆ. ಆ 1 ಇಯರ್ ವ್ಯಾರಂಟಿನಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ನೀವು ಬಂದು 1 ವರ್ಷಕ್ಕೆ ಮೆಷಿನ್ ಇಲ್ಲಿ ಬರಬೇಕು. ಇಲ್ಲಿ ಬಂದ್ರೇ ರೆಡಿ ಮಾಡೋಕ್ಕಾಗುತ್ತೆ. ಇಲ್ಲಿ ಬಂದರೆ ನಾವು ಬಂದಲ್ಲಿ ಮಾಡ್ಕೊಡೋಕ್ಕಾಗಲ್ಲ. ಬಟ್ ಅಲ್ಲಿಗೆ ಮಿಷಿನ್ ಇಲ್ಲಿ ತಲುಪಿಸೋ ಎಕ್ಸ್ಪೆನ್ಸಸ್ಸು, ಪುನಃ ನಾವು ರಿಟರ್ನ್ ಕಳಿಸ್ತೀವಿ ಅಲ್ಲ, ಆ ಎಕ್ಸ್ಪೆನ್ಸಸ್ಸು, ಲಾರಿ ಎಕ್ಸ್ಪೆನ್ಸಸ್ ಅದೆಲ್ಲ ನಾವೇ ಬಂದು ಬ್ಯಾಗ್ ಮಾಡ್ಕೊಳ್ತೀವಿ ಅಪ್ ಟು 1 ಇಯರ್ಸ್. ಆಮೇಲೆ ಸ್ಪೇರ್ ಪಾರ್ಟ್ಸು ಫ್ರೀ ಇದೆ, ಲೇಬರು ಫ್ರೀ ಇದೆ. 1 ವರ್ಷಕ್ಕೆ ನೀವು ಎಷ್ಟೇ ಹೊಡೀರಿ, ಒಂದು ದಿನಕ್ಕೆ ಬಂದು 300-400 ಜ್ಯೂಸ್ ಆದ್ರೂ ಪರವಾಗಿಲ್ಲ. 1 ಇಯರ್ ವಿ ಆರ್ ಗಿವಿಂಗ್ ಎ ವ್ಯಾರಂಟಿ ಫಾರ್ ಕಂಪ್ಲೀಟ್. ಕೆಲವರು ಹೇಳ್ತಾ ಇದ್ರಲ್ಲ ಮೋಟ್ರಿಗೆ ಮಾತ್ರ ಕೊಡ್ತೀವಿ, ಬೇರಿಂಗ್ ಮಾತ್ರ ಕೊಡ್ತೀವಿ, ಆ ಥರ ಅಲ್ಲ. ಇದು ಎ ಟು ಝೆಡ್ ನಮ್ಮೊಂದು 1 ಇಯರ್ ವ್ಯಾರಂಟಿ ಕೊಡ್ತಾ ಇದ್ರಿ. ಏನು ಇವರು ಒಂದೇ ಒಂದು ಡ್ಯೂಟಿ ಏನಂತಂದರೆ ಮಿಷಿನ್ ತಗೊಬಂದು ಇಲ್ಲಿ ಕೊಡಬೇಕು, ಇಲ್ಲಾಂದ್ರೆ ಲಾರಿನಲ್ಲಿ ಕಳಿಸ್ಬೇಕು. ಬಟ್ ಎಕ್ಸ್ಪೆನ್ಸಸ್ ಫ್ರೀ. ಅವರಿಗೆ ಕ್ರಾಸಾಗಿ ಹೇಳಿದ್ರೆ ಜಸ್ಟ್ 5 ಪೈಸೆ ಎಕ್ಸ್ಪೆನ್ಸಸ್ ಇಲ್ಲ ಅಪ್ ಟು 1 ಇಯರ್. ನಾವು ಬಂದು ವಿಟೆಕ್ ಕೊಯಮತ್ತೂರು ಅಂತ, ಕೊಯಮತ್ತೂರಲ್ಲಿ ನಮ್ಮದು ಕಂಪ್ಲೀಟ್ ಸೆಟಪ್, ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಕೊಯಮತ್ತೂರಲ್ಲಿದೆ. ಇನ್ನೊಂದು ಬ್ರಾಂಚ್ ಬಂದು ಬೆಂಗಳೂರಲ್ಲಿದೆ. ಬೆಂಗಳೂರು ಒಂದು ಬ್ರಾಂಚು, ಕೆಂಪೇಗೌಡ ಸ್ಟ್ರೀಟು, ಅಲ್ಲೊಂದು ಬ್ರಾಂಚ್ ಇದೆ. ಇದು ಬಂದು ಕೊಳ್ಳೇಗಾಲ ಬ್ರಾಂಚು. ಕೊಳ್ಳೇಗಾಲದಲ್ಲಿ ಅಲ್ಲಿ ಕೊಯಮತ್ತೂರಲ್ಲಿ ಏನು ಪ್ರೈಸ್ ಸಿಕ್ಕುತ್ತೆಯೋ ಅದೇ ಸೇಮ್ ಪ್ರೈಸ್ ಇಲ್ಲೂ ಯಾವ ಚೇಂಜಸ್ಸು ಇಲ್ಲ. ಪ್ರೈಸಸ್ ಎಲ್ಲ ಬಂದು ಯಾವ ಚೇಂಜಸ್ ಇಲ್ಲ. ಪ್ರೈಸ್ ಬೇಕಾಗಿದ್ದರೆ ನಿಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ರೇಟ್ ಎಲ್ಲನೂ, ಕಂಪ್ಲೀಟ್ ಇದು ಪ್ರೈಸು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಅದು ಕೊಟ್ಟಿದ್ದೀನಿ. ಅದ್ರಲ್ಲಿ ನೋಡ್ಕೊಬಿಡಿ ಪ್ರೈಸ್. ಯಾಕಂದರೆ ಪ್ರೈಸ್ ಬಂದು ಚೇಂಜಸ್ ಆಗ್ತಾ ಇದೆ. ಈ ವರ್ಷ ಇರ್ಬೋದು, ನೆಕ್ಸ್ಟ್ ವೀಡಿಯೋ ಬಂದು ಚೇಂಜ್ ಆಗಲ್ಲ. 10 ವರ್ಷ ಆದ್ರೂ ವೀಡಿಯೋ ಬಂದು ಚೇಂಜ್ ಆಗಲ್ಲ. ಅದರಿಂದ ಪ್ರೈಸಸ್ ಬಂದು ಚೇಂಜಸ್ ಇರ್ಬೋದು. ಅದರಿಂದ ಅದು ವೀಡಿಯೋದಲ್ಲಿ ಹೇಳಿದ್ರೆ ಅದು ಬಂದು ಅದೇ ರೇಟ್ ಬಂದು ಫಿಕ್ಸ್ ಆಗುತ್ತೆ. ಅದರಿಂದ ಪ್ರೈಸಸ್ ಯಾವ್ದಾರ ಹೆಚ್ಚು ಕಡಿಮೆ ಆದರೆ ಕೆಳಗಡೆ ಚೇಂಜ್ ಮಾಡ್ಕೋಬೋದು. ಅದರಿಂದ ನಾವು ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನೋಡ್ಕೊಬಿಡಿ.